ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ತುಂಬಾ ಸಾಫ್ಟ್ ಆದಂಥ ತುಂಬಾ ಟೇಸ್ಟಿ ಆದಂಥ ಕೇರಳ ಸ್ಟೈಲಲ್ಲೊಂದು ಅಪ್ಪಮ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಈಸಿ ರೆಸಿಪಿ ಆಗಿರುತ್ತೆ, ಜಾಸ್ತಿ ಕೆಲಸ ಏನಿಲ್ಲ, ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದೆ. ನೀವೆಲ್ಲರೂ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ. ನೋಡಿ, ನಾನಿಲ್ಲಿ ಈ ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಬೆಳ್ತಿಗೆ ಅಕ್ಕಿ ತಗೊಳ್ತಾ ಇದ್ದೀನಿ. ಅಂದರೆ ಇಡ್ಲಿ ದೋಸೆ ಎಲ್ಲ ಮಾಡುವ ರೈಸ್ ಉಂಟಲ್ಲ, ನಾನಿವಾಗ ತಗೊಂಡದ್ದು ಇಡ್ಲಿ ರೈಸ್. ಇಡ್ಲಿ ರೈಸೇ ಬೇಕಂತಿಲ್ಲ, ನಾರ್ಮಲ್ ನಾವು ದೋಸೆ ಎಲ್ಲ ಮಾಡುವ ಬೆಳ್ತಿಗೆ ಅಕ್ಕಿ ಉಂಟಲ್ಲ, ನಾವು ಮಂಗಳೂರು ಕಡೆ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಿ, ಅದು 2 ಗ್ಲಾಸ್ ತಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಬೇಕು. ಉದ್ದಿನ ಬೇಳೆ ನೋಡಿ, ಈ ಒಂದು ಕೈಯಲ್ಲೇ ಇಷ್ಟು ಸಾಕು, ಜಾಸ್ತಿ ಬೇಕಂತಿಲ್ಲ, ಇಷ್ಟೇ ಸಾಕು. ಅದು ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಫಸ್ಟ್ ತೊಳ್ಕೊಂಡು ನಾವು ಇದನ್ನು ನೆನೆಸಿಟ್ರೆ ಆಯಿತು. ನಾವು ಇವಾಗ ರಾತ್ರಿ ಎಲ್ಲ ರುಬ್ಬಿಡೋದಾದರೆ ಬೆಳಗ್ಗೆ ನೆನೆಸಿಟ್ರಾಯಿತು. ನಾವು ನಾರ್ಮಲ್ ಇಡ್ಲಿ ದೋಸೆಗೆಲ್ಲ ನಾವು ನೆನೆಸಿರ್ತೀವಲ್ಲ, ಅದೇ ಥರ ನಾನಿವಾಗ ಬೆಳಗ್ಗೆದು ನೆನೆಸಿಡ್ತಾ ಇದ್ದೀನಿ. ಇವಾಗ ನೋಡಿ, ರಾತ್ರಿ ನಾನಿಲ್ಲಿ ರುಬ್ಬಿಡ್ತಾ ಇದ್ದೀನಿ. ರಾತ್ರಿ ಒಂದು 10 ಗಂಟೆ ನಂತರ ನಾನಿಲ್ಲಿ ರುಬ್ಬಿಡ್ತಾ ಇದ್ದೀನಿ. ಸ್ವಲ್ಪ ಆದಷ್ಟು ಲೇಟಾಗಿ ರುಬ್ಬಿಟ್ರೆ ಆಯಿತು. ಇದಕ್ಕೆ ಒಂದು ಗ್ಲಾಸ್ ಬೇಯಿಸಿದ ಅನ್ನ ಬೇಕು. ನಾವು ಅಕ್ಕಿ ತಗೊಂಡ ಸೇಮ್ ಗ್ಲಾಸಲ್ಲಿ 1 ಗ್ಲಾಸ್, 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ರೈಸ್ ಬೇಕು, ಬೇಯಿಸಿದ ಅನ್ನ ಬೇಕು. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಳ್ತೀರೋ ಅದೇ ಸೇಮ್ ಗ್ಲಾಸಲ್ಲಿ ಇದು ಅನ್ನ ತಗೊಂಡ್ರಾಯಿತು. ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ. ಅದಕ್ಕೆ ಅರ್ಧ ಟು ಮುಕ್ಕಾಲು ಟೀ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಈಸ್ಟ್ ಹಾಕಬೇಕು. ಈಸ್ಟ್ ತಗುವಾಗ ನಾವು ಹಳೆ ಈಸ್ಟ್ ಹಾಕಬಾರ್ದು, ಅಂದರೆ ಉಬ್ಬಿ ಬರಲಿಕ್ಕೆಲ್ಲ ಸ್ವಲ್ಪ ಕೆಲವೊಂದು ಸಲ ಕಷ್ಟ, ಉಬ್ಬಿ ಬರುವುದಿಲ್ಲ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಹೊಸ ಈಸ್ಟ್ ತಗೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನು ಸಕ್ಕರೆ, ಅದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಸಕ್ಕರೆ ಹಾಕಿ, ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಳಿ. ಆದಷ್ಟು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಬಿದ್ರೆ ಆಯಿತು. ನೀರು ನಾವು ಇಡ್ಲಿಗೆಲ್ಲ ನಾವು ರುಬ್ತೀವಲ್ಲ, ಆ ಥರ ಅಷ್ಟು ಗಟ್ಟಿಯಲ್ಲಿ ನೋಡಿ, ಇಷ್ಟು ಗಟ್ಟಿಲಿ ಈ ಥರ. ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ನಾವು ರುಬ್ಬಿಟ್ಟು ನಾವು ಜಾಸ್ತಿ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡಬೇಕಂತಿಲ್ಲ. ನಾವಿವಾಗ ನಾನಿವಾಗ ಮಾಡಿದ್ದು ಬೆಳಗಿನ ತಿಂಡಿಗೆ ಮಾಡಿದ್ದು. ನಾವು ರಾತ್ರಿ ರುಬ್ಬಿಡುವಾಗ ಆದಷ್ಟು ಸ್ವಲ್ಪ ಲೇಟಾಗಿ ರುಬ್ಬಿಟ್ರೆ ಆಯಿತು. ಇಲ್ಲಾಂದರೆ ಒಂದು 3 ರಿಂದ 4 ಗಂಟೆ ಎಲ್ಲ ಇಡುವಾಗಲೇ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನಮಗೆ ರಾತ್ರಿ ತಿಂಡಿಗೆಲ್ಲ ಬೇಕಾದರೆ ಒಂದು ಮಧ್ಯಾಹ್ನ ಹೊತ್ತು ಆ ಟೈಮಲ್ಲಿ ರುಬ್ಬಿಟ್ರೆ ಆಯಿತು. ಉಪ್ಪು ಹಾಕಿದ್ದೇನೆ. ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೆಸ್ಟ್ ಮಾಡಲಿಕ್ಕೆ ಇಟ್ಟರಾಯಿತು. ನಾನಿವಾಗ ಇದು ಬೆಳಗಿನ ತಿಂಡಿಗೆ ಮಾಡಿದ್ದು, ಅದರಿಂದ ರಾತ್ರಿ ರುಬ್ಬಿಟ್ಟಿದ್ದೇನೆ. ಬೆಳಗ್ಗೆ ಆಗುವಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿವಾಗ ತೋರಿಸ್ತಾ ಇದ್ದೀನಿ. ಕಾಣುತ್ತಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಹೊರಗಡೆ ಎಲ್ಲ ಸ್ವಲ್ಪ ಚೆಲ್ಲಿದೆ, ಆ ಕಡೆ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಾವಿವಾಗ ಮಿಕ್ಸ್ ಮಾಡುವಾಗ ಈ ಥರ ಇದು ಸ್ವಲ್ಪ ಹೊರಗಡೆ ಎಲ್ಲ ಚೆಲ್ಲಿದಲ್ಲ, ಆ ಕಡೆ ಎಲ್ಲ ಬಂದಿದೆ ಹೊರಗಡೆ, ಅದರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡುವಾಗ ಈ ಥರ ಹೊರಗಡೆ ಎಲ್ಲ ಬಂದಿಲ್ಲ ಅಂದರೆ ಓವರ್ ಮಿಕ್ಸಿಂಗ್ ಎಲ್ಲ ಮಾಡೋದು ಬೇಡ. ಸ್ವಲ್ಪ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವಿದು ಮಾಡಿದ್ರೆ ಆಯಿತು. ಆ ಥರ ಮಾಡ್ಕೊಳ್ಳಿ. ಅಂದರೆ ಓವರಾಗಿ ಮಿಕ್ಸಿಂಗ್ ಎಲ್ಲ ಮಾಡಿದರೆ ಅದು ಜಾಸ್ತಿ ಸಾಫ್ಟಾಗಿ ಸಿಗಲ್ಲ, ಅಂದರೆ ಬಬಲ್ಸ್ ಎಲ್ಲ ಜಾಸ್ತಿ ಹೋಗಬಾರ್ದು. ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ತಟ್ಟೆಗೆ ಹಾಕಿದ್ರಾಯಿತು. ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೀರಿಟ್ಟು, ಅದು ಸ್ಟೀಮ್ ಬಂದ ನಂತರ ನಾವಿದು ತಟ್ಟೆಗೆ ಹಾಕಿದ್ರಾಯಿತು. ಒಂದು ಪ್ಲೇಟ್ ಇಟ್ಟಿದ್ದೇನೆ, ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಚಿಬಿಟ್ಟು ನಾವು ಸ್ಟೀಮ್ ಬಂದ ನಂತರ ನಾವು ಇದಕ್ಕೆ ಹಿಟ್ಟು ಹಾಕಿದ್ರಾಯಿತು. ನಾನಿವಾಗ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ನಾನಿವಾಗ ತಟ್ಟೆಗೆ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಸ್ವಲ್ಪ ಹೊತ್ತು ಇಟ್ಟಿದ್ದೇನೆ, ಆಮೇಲೆ ತಟ್ಟೆಗೆ ಹಾಕ್ತಾಯಿದ್ದೀನಿ. ಅದು ಎಷ್ಟು ದಪ್ಪದಲ್ಲಿ ಬೇಕು ನೋಡಿಕೊಂಡು, ಜಾಸ್ತಿ ತೆಳುವಾಗಿ ಮಾಡೋದು ಬೇಡ. ನೋಡಿ, ಈ ರೀತಿ ಮಾಡಿದ್ರಾಯಿತು. ಇಷ್ಟು ದಪ್ಪದಲ್ಲೇ ಮುಚ್ಚಳ ಹಾಕ್ಬಿಟ್ಟು ನಾವು ಒಂದು 15 ನಿಮಿಷ ಎಲ್ಲ ಬೇಕಾಗ್ಬೋದು ಸ್ಟೀಮ್ ಆಗಲಿಕ್ಕೆ. 15 ನಿಮಿಷದ ಒಳಗಡೆ ಅಷ್ಟೇ, ಜಾಸ್ತಿ ಟೈಮ್ ಬೇಕಂತಿಲ್ಲ. ನೋಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇವಾಗ ಒಂದು 15 ನಿಮಿಷ ಆಗ್ತಾ ಬಂತಿಲ್ಲ. ಇದು ಆಯ್ತು, ಇದು ಸ್ಟೀಮ್ ಆಗಿದೆ. ಇದು ಇಷ್ಟು ಸಾಕು. ಟೈಮ್ ನೋಡ್ಕೊಳ್ಳಿ ನೀವು. ಕೆಲವೊಂದು ಸಲ ಸ್ವಲ್ಪ ಆಚೆ ಈಚೆ ಆಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಸ್ವಲ್ಪ ತಣ್ಣಗೆ ಹಾಕಲಿ. ಸ್ವಲ್ಪ ತಣ್ಣಗಾದ ನಂತರ ನಾವು ಈ ಥರ ತಟ್ಟೆಯಿಂದ ತೆಗೆದ್ರಾಯ್ತು. ಈ ರೀತಿ ಕೈಯಲ್ಲಿ ಈ ಥರ ಬಿಡಿಸುವಾಗ ಅದು ಬೇಗನೆ ಬರುತ್ತೆ, ಅದು ಅಂಟಿಕೊಳ್ಳಲ್ಲ ಏನು. ತೆಗೆದ್ರಾಯ್ತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಇದು ಸಾಫ್ಟಾಗಿರುತ್ತೆ. ಇದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಇದು ನಮಗೆ ಸ್ವಲ್ಪ ಸ್ವೀಟಾಗಿ ಸಿಹಿಯಲ್ಲಿ ಬೇಕಾದರೆ ಸ್ವೀಟ್ ಆ ಥರ ಕೂಡ ಮಾಡ್ಕೋಬೋದು. ನಾನಿವಾಗ ಇದು ಕರಿ ಜೊತೆ ತಿನ್ನಲಿಕ್ಕೆ ಮಾಡಿದ್ದೇನೆ, ಚಿಕನ್ ಕರಿ ಮಾಡಿದ್ದೇನೆ. ಇದರ ಜೊತೆಗೆ ನಮಗೆ ಇದು ಸ್ವೀಟಾಗಿ ಬೇಕು, ನಾವು ಟೀ ಜೊತೆ ಎಲ್ಲ ಹಾಗೇ ಬೇಕಾದರೆ ಆ ರೀತಿ ಕೂಡ ಮಾಡ್ಕೋಬೋದು. ನಾವು ಕೇರಳದಲ್ಲೆಲ್ಲ ಮಾಡುವಾಗ ಸ್ವಲ್ಪ ಸ್ವೀಟಾಗಿ ಕೂಡ ಮಾಡ್ತಾರೆ. ಆ ರೀತಿ ಬೇಕಾದರೆ
ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ರಾಯ್ತು. ನೋಡ್ಕೊಳ್ಳಿ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಮಾಡಿದ್ದೇನೆ. 2 ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕಾಣುತ್ತಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಮತ್ತು ಇದು ಈಸ್ಟ್ ಹಾಕಿ ಮಾಡೋದ್ರಿಂದ ಸ್ಮೆಲ್ ಬರುತ್ತಾ ಆ ಥರ ಎಲ್ಲ ಇರ್ಬೋದು, ಡೌಟ್ ಇರ್ಬೋದು. ಸ್ಮೆಲ್ ಏನೂ ಬರಲ್ಲ. ಅಂದರೆ ನಾವು ಜಾಸ್ತಿ ಈಸ್ಟ್ ಹಾಕಲ್ಲ ಇದಕ್ಕೆ. ಒಂದು ಅರ್ಧ ಟು ಮುಕ್ಕಾಲು ಟೀ ಸ್ಪೂನ್ ಅಷ್ಟೇ ಹಾಕ್ತೀವಿ. ಜಾಸ್ತಿ ಹಾಕಲ್ಲ. ಅದರಿಂದ ಸ್ಮೆಲ್ ಬರೋದು ಆ ಥರ ಏನೂ ಇಲ್ಲ. ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ಇದರಲ್ಲಿ ನಾನು 2 ಗ್ಲಾಸ್ ರೈಸಲ್ಲಿ ನನಗೆ ಈ ಥರದ 3 ಅಪ್ಪಮಾಗಿ ಸಿಗುತ್ತೆ ನಮಗೆ. ನಾನಿವಾಗ 2 ಮಾಡಿದ್ದು. ನಮಗೆ ಇದೇ ಸಾಕಾಗುತ್ತೆ. 3 ಆಗಿ ಸಿಗುತ್ತೆ ನಮಗೆ ಈ ಥರದ್ದು. ನೋಡಿದ್ರಲ್ಲ, ನೀವು ಮಾಡಿ ನೋಡಿ. ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇದು ನಾನಿವಾಗ ಚಿಕನ್ ಕರಿ ಜೊತೆ ಮಾಡಿದ್ದೇನೆ. ನಾನ್ ವೆಜ್ ಕರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕರಿ ರೆಸಿಪಿ ಎಲ್ಲ ಮುಂಚೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದು ಬೇಕಾದರೆ ನೋಡಿ ನೀವು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.